ನಮ್ಮ ಹೆಸರು ದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ, ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ತುಂಬ ದಿನ ಆಗಿತ್ತು ವ್ಲಾಗ್ನೇ ಮಾಡಿರಲಿಲ್ಲ, ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಹಬ್ಬ ಅಲ್ವಾ, ಹಂಗಾಗಿ ಬೆಳಗ್ಗೆ ನೆನ್ನೆ ದೋಸೆಗೆ ನೆನೆಹಾಕಿದ್ದೆ, ನೈಟೇ ಹಿಟ್ಟೆಲ್ಲ ರುಬ್ಬಿಟ್ಟಿದ್ದೆ. ಡೈಲಿ ಪಲಾವ್ ತಿನ್ನೋದು ಅಂದರೆ ಬೇಜಾರು. ದೋಸೆ ಮಾಡಿರಲಿಲ್ಲ, ತುಂಬ ದಿನ ಆಯಿತು, ಹಂಗಾಗಿ ದೋಸೆಗೆ ರುಬ್ಬಿಟ್ಟಿದ್ದೆ. ಇವತ್ತು ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ತರಕಾರಿ ಪಲ್ಯ ಮಾಡೋಣ, ಖಾರ ರುಬ್ಬಿಟ್ಟೆ ಮಾಡೋಣ ಅಂತ ಫಸ್ಟ್ ಟೈಮ್ ಖಾರ ರುಬ್ಬಿಟ್ಟು ಮಾಡ್ತಾ ಇರೋದು, ಮಾಡೇ ಇರಲಿಲ್ಲ. ದೋಸೆ ಮಾಡಿ ತುಂಬ ದಿನ ಆಗಿತ್ತು, ಹಂಗಾಗಿ ತರಕಾರಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ಲ ದೋಸೆಗೆ, ಹಂಗಾಗಿ ತರಕಾರಿ ಪಲ್ಯ ಮಾಡೋಣ ಅಂತ ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು, ಕಡಲೆಕಾಳು ಎಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಹಬ್ಬಕ್ಕೆ ಊರಿಗೆ ಹೋಗ್ಬೇಕಿತ್ತು, ನನ್ನ ಮಗಳು ಅಲ್ಲೇ ಇದ್ದಾಳೆ, ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಹಂಗೆ ಸಿಂಪಲ್ಲಾಗೆ ಪೂಜೆ ಮಾಡೋಣ, ಇನ್ನೇನು ಹಬ್ಬ ಮಾಡೋದು, ಇವತ್ತು ಗುರುವಾರ ಅಲ್ವಾ, ಹೆಂಗಿದ್ರು ರಾಯರಿಗೂ ಪೂಜೆ ಮಾಡಬೇಕಲ್ಲ ಅಂತವ. ಅದಕ್ಕೆ ತಿಂಡಿ ಎಲ್ಲ ಮಾಡಿ ಇಟ್ಬಿಟ್ಟೆ, ಆಮೇಲೆ ಪೂಜೆ ಮಾಡಿದ್ರಾಗುತ್ತೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಫಸ್ಟು ತಿಂಡಿ ಮಾಡ್ತಾಯಿದ್ದೀನಿ. ಗುರುವಾರನೂ ಹೋದ ವಾರನೂ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಪೂಜೆ ಮಾಡಿರಲಿಲ್ಲ. ಹಂಗಾಗಿ ನೆನ್ನೆನೇ ಹೋಗ್ಬಿಟ್ಟು ಇವತ್ತು ಪೂಜೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನೆನ್ನೆನೇ ಹೂವೆಲ್ಲ ತೊಗೊಂಡು ಬಂದೆ ಹೋಗ್ಬಿಟ್ಟು. ನಾನು ಗುರುವಾರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲಿಂದ ಅದೊಂದೇ ವಾರ ಪೂಜೆ ಮಾಡ್ದಲೇ ಇರೋದು. ಹಂಗಾಗಿ ಮನಸ್ಸಿಗೆ ಏನೋ ಒಂಥರ ಬೇಜಾರು, ಪೂಜೆ ಮಾಡಿಲ್ವಲ್ಲ ಅಂತ. ಪಲ್ಯ ಎಲ್ಲ ಮಾಡಾಯಿತು, ಇವಾಗ ವಿಜಲ್ ಬರಲಿ ಅಂತ ಹೇಳ್ಬಿಟ್ಟು ಅಷ್ಟರೊಳಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಮನೆಯಿಂದ ಎಳ್ನೀರು ಕೊಟ್ಟು ಕಳಿಸಿದ್ರು ದೀಪ ಕುಡಿಯೋಕ್ಕೆ ಅಂತವ. ಹಂಗಾಗಿ ಇವಾಗ ಚೀಲದಲ್ಲಿದ್ವಲ್ಲ ಎಲ್ಲನೂ ಬ್ಯಾಗಿಗೆ ಹಾಕಿ ಇಡ್ತಾಯಿದ್ದೆ. ಎಳ್ನೀರೆಲ್ಲ ತುಂಬಿಟ್ಬಿಟ್ಟು ಸೈಡಿಗೆ ತೆಗ್ದಿಟ್ಟು ಇವಾಗ ನೀರು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮನೆಯೆಲ್ಲ ಒರೆಸಿ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ, ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬಂದು ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರೆಸೋಣ ಅಂತವ. ಎಲ್ಲ ಇವಾಗ ಒಂದು ಕಡೆಯಿಂದ ಕಸ ಗುಡಿಸ್ಕೊಬರ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ನೈಟೆಲ್ಲ ನಿದ್ದೆ ಬರಲಿಲ್ಲ, ಹಂಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ದೆ. ಇವಾಗ ಕಸ ಎಲ್ಲ ಗುಡಿಸಿ ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಬೇಕು. ಮೊನ್ನೆ ಜೋರಾಗಿ ಮಳೆ ಎಲ್ಲ ಬಂದಿತ್ತು, ಗಾಳಿ ಮಳೆ ಎಲ್ಲ ಬಂದಿತ್ತಲ್ಲ, ಹಂಗಾಗಿ ಪೂರ್ತಿ ಮನೆ ಮುಂದೆ ಎಲ್ಲ ಗಲೀಜಾಗಿತ್ತು. ಇನ್ನೇನು ಒಂದು 2 ದಿನ ಹಬ್ಬ ಇದೆಯಲ್ಲ, ಅವತ್ತೇ ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ ಅಂತ ಹಂಗೆ ಒರೆಸಿದ್ದೆ ಅಷ್ಟೇ. ಅದಕ್ಕೆ ಫಸ್ಟು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಇವಾಗ ಹೊರಗಡೆ ಎಲ್ಲ ಕಸ ಗುಡಿಸ್ಕೊಂಡು ಇವಾಗ ಮನೆ ಒರೆಸೋಕ್ಕೆ ಅಂತ ಬಂದೆ. ಮನೆಯೆಲ್ಲ ಒರೆಸಾದ್ಮೇಲೆ ಇವಾಗ ಹೊರಗಡೆ ಎಲ್ಲ ಒರೆಸಿ ಎಲ್ಲ ತೊಳೆದೆ. ಇವಾಗ ತೊಳೆದ್ನಲ್ಲ, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಗಲೀಜಾಗಿತ್ತು ತುಂಬ, ಹಂಗಾಗಿ ಹಬ್ಬದ ದಿನವೇ ತೊಳೆದ್ರಾಗುತ್ತೆ ಅಂತ ಸುಮ್ಮನೆ ಆಗಿದ್ದೆ. ಇವಾಗ ಅದಕ್ಕೆ ಹಬ್ಬ ಅಲ್ವಾ ಇವತ್ತು ಎಲ್ಲ ಕ್ಲೀನಾಗಿ ನೀರೆಲ್ಲ ಹಾಕ್ಬಿಟ್ಟು ತೊಳೆದು ಇವಾಗ ಒಳಗಡೆ ಬಂದೆ. ಟೈಮ್ ಆಗಿತ್ತು, ದೀಪನು ಇವಾಗ ಇದ್ದರು. ದೀಪಕ್ಕೆ ತಿಂಡಿ ಕೊಡಬೇಕಲ್ಲ ಟ್ಯಾಬ್ಲೆಟ್ ತೊಗೊಳಕ್ಕೆ, ಹಂಗಾಗಿ ನನಗೂ ಹೊಟ್ಟೆ ಹಸಿತಾಯಿತ್ತು. ಗ್ಯಾಸ್ಟ್ರಿಕ್ಕಿಗೆ ಎದೆ ನೋವು, ತಿಂಡಿ ತಿನ್ನಲಿಲ್ಲ ಅಂದರೆ ಇನ್ನೂ ಗ್ಯಾಸ್ಟ್ರಿಕ್ ಓವರ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ತಿಂಡಿ ತಿಂದುಬಿಟ್ಟೆ, ಆಮೇಲೆ ಪೂಜೆ ಮಾಡಿದ್ರಾಗುತ್ತೆ ಸ್ನಾನ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಇವಾಗ ದೋಸೆ ಹುಯ್ತಾ ಇದ್ದೆ. ಪಲ್ಯ ಎಲ್ಲ ರೆಡಿ ಆಗಿದೆ. ಇವಾಗ ದೋಸೆ ಹುಯ್ದುಬಿಟ್ಟು ಕೊಡೋಣ. ದೀಪು ಇವಾಗಿನೂ ಎದ್ದು ಬಂದು ಕೂತಿದ್ದಾರೆ ಬ್ರಷ್ ಮಾಡ್ಕೊಂಡು ಬಂದು. ಇವಾಗಲೇ 9:30 ಆಗಿದೆ, ಇನ್ನೂ ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನೋಷ್ಟರೊಳಗೆ ಇನ್ನೂ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ತಿಂದುಬಿಟ್ಟೆ, ಆಮೇಲೆ ಪೂಜೆ ಮಾಡಿದ್ರಾಗುತ್ತೆ ಅಂತ ಇವಾಗ ದೋಸೆ ಹುಯ್ತಾ ಇದ್ದೆ. ದೋಸೆ ಜೊತೆ ತುಪ್ಪ ಹಾಕಿ ದೋಸೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ತಾಯಿದ್ದೆ. ನಂಗೆ ದೋಸೆ ಮಾಡಿದರೆ ತುಪ್ಪ ಹಾಕಿದ್ರೇ ಟೇಸ್ಟು ಏನೋ ಒಂಥರ, ಹಂಗಾಗಿ ದೀಪಗೂ ಹಂಗೆ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೆ. ಮಸಾಲೆ ದೋಸೆ ಹುಯ್ದಂಗೆ ಹುಯ್ಯೋಣ ಅಂತ ಟ್ರೈ ಮಾಡ್ತಾಯಿದ್ದೆ, ಆದರೂ ಬಂತು ಚೆನ್ನಾಗಿ. 2ನೇ ದೋಸೆ ಹೆಂಗೆ ಬರುತ್ತೋ ಗೊತ್ತಿಲ್ಲ, ನೋಡೋಣ. ಮತ್ತೆ ಇನ್ನೊಂದು ದೋಸೆ ಹುಯ್ದೆ, ಅದು ನೋಡಿದರೆ ಚೂರು ಚೆನ್ನಾಗಿ ಬಂದಿಲ್ಲ. ಇವಾಗ ದೀಪಂದು ತಿಂಡಿ ಆಯಿತು, ನಂದು ತಿಂಡಿ ಆಯಿತು. ತಿಂಡಿ ಎಲ್ಲ ತಿಂದ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಇವಾಗ ಫೋಟೋ ಎಲ್ಲ ಒರೆಸಿ ಕಳಸೆಲ್ಲ ತಗೊಬಂದಿಟ್ಟು ಹೂವೆಲ್ಲ ಮಡ್ಸಾಯಿತು. ಇವಾಗ ನಾವಿರೋ ಮನೆಯಲ್ಲಿ ದೇವ್ರ ಮನೆ ದೊಡ್ಡದಾಗಿಲ್ಲ, ಇಕ್ಕಟ್ಟು ಒಳಗಡೆ ಕುತ್ಕೊಂಡು ಪೂಜೆ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಬಾಗಿಲ ಮೇಲೆ ಕುತ್ಕೋಬೇಕು. ಹಂಗಾಗಿ ಸ್ವಲ್ಪ ಹಿಂಸೆ ಅನಿಸುತ್ತೆ ಕುತ್ಕೊಂಡೆಲ್ಲ ಇದು ಮಾಡೋಕ್ಕೆ. ಇವಾಗ ಎಲ್ಲ ರೆಡಿ ಆಯ್ತಲ್ವ, ರಾತ್ರಿಯೇ ತೋರಣ ಕಟ್ಟೋಕ್ಕೆ ಅಂತ ಪಿನ್ ಮಾಡಿ ಇಟ್ಟಿದ್ದೆ. ಎಲ್ಲ ನಾನು ಒಬ್ಬಳೇ ಮಾಡಬೇಕಲ್ಲ, ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡಬೇಕಾದ್ರೆ ಲೇಟ್ ಆಯಿತು. ಇವಾಗ ತೋರಣ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ರಾತ್ರಿಯೇ ಪಿನ್ ಮಾಡಿಟ್ಟಿದ್ನಲ್ಲ, ಹಂಗಾಗಿ ಸ್ವಲ್ಪ ಈಸಿ ಆಯಿತು. ಇವಾಗ ಅದಕ್ಕೆ ಬಾಗಿಲಿಗೆ ಹಾಕ್ಬಿಟ್ಟು ನೋಡೋಣ ಅಂತ ನೋಡ್ತಾ ಇದ್ದೆ, ಆಗುತ್ತಾ ಏನು ಅಂತ. ಸರಿಯಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಕಟ್ಟೋಣ ಅಂದ್ಕೊಂಡೆ, ಆಮೇಲೆ ಕಟ್ಟಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರೆಸಾದ್ಮೇಲೆ ಕಟ್ಟಿದ್ರಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಇವಾಗ ಅದಕ್ಕೆ ತೋರಣ ಎಲ್ಲ ಕಟ್ತಾಯಿದ್ದೀನಿ. ಬಾಗಿಲಿಗೆಲ್ಲ ತೋರಣ ಕಟ್ಟಾಯಿತು. ಇವಾಗ ಪೂಜೆ ಮಾಡೋಣ ಅಂತ ಬಂದೆ ದೇವ್ರ ಮನೆಗೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ, ಬಂದುಬಿಟ್ಟು ದೀಪ ಹಚ್ಬಿಟ್ಟು ಪೂಜೆ ಮಾಡೋದಷ್ಟೇ. ಅದಕ್ಕೆ ಇವಾಗ ಪೂಜೆ ಮಾಡ್ತಾಯಿದ್ದೀನಿ.
ಇವತ್ತು ಹಬ್ಬಕ್ಕೆ ಸ್ವೀಟ್ ಏನು ಮಾಡಿಲ್ಲ, ದೀಪನ ತಿನ್ನಲ್ಲ, ಹಂಗಾಗಿ ನಾನು ಒಬ್ಬಳೇ ಅಲ್ವಾ ಅಂತ ಏನು ಮಾಡಲಿಲ್ಲ ಸ್ವೀಟ್ ಏನುವೆ. ಬೇವು ಬೆಲ್ಲ ಮಾಡಿದ್ದೀನಿ. ಆಮೇಲೆ ದೇವ್ರ ಮುಂದಕ್ಕೇನೋ ಸ್ವೀಟ್ ಇಡಬೇಕಲ್ಲ ಅಂತ ಹಣ್ಣೆಲ್ಲ ಕಟ್ ಮಾಡಿಬಿಟ್ಟು ಅದನ್ನೇ ಪ್ರಸಾದದ ಥರ ಮಾಡಿದ್ದೆ. ಇವಾಗ ಫೈನಲಿ ಪೂಜೆ ಎಲ್ಲ ಆಯಿತು. ನಂದುವೆ ಕಾಯೆಲ್ಲ ಹೊಡೆದ್ಬಿಟ್ಟು ಪೂಜೆ ಮಾಡಿದೆ. ಇವತ್ತು ಸಿಂಪಲಾಗಿ ಹಂಗೆ ಪೂಜೆ ಮಾಡಿದೆ. ಇವತ್ತು ನಮ್ಮ ಮನೇಲಿ ಹಬ್ಬ ಏನು ಜೋರೇನು ಮಾಡಲಿಲ್ಲ. ಮನೆಯಿಂದ ಎಳ್ನೀರು ಕೊಟ್ಟು ಕಳಿಸಿದ್ರಲ್ಲ, ಕುಡಿಬೇಕು ಅನ್ನಿಸ್ತಾ ಇತ್ತು. ಹಂಗೆ ದೀಪಕ್ಕೂ ಕೊಚ್ಕೊಡೋಣ ಅಂತ ಕೊಚ್ತಾ ಇದ್ದೆ. ಮಚ್ಚಲ್ಲಿ ಕೊಚ್ಚಿದ್ರೆ ಚೆನ್ನಾಗಿರೋದು, ನಮ್ಮಲ್ಲಿ ಮುಚ್ಚಿರಲಿಲ್ಲ, ಹಂಗಾಗಿ ಕುಡ್ಲಲ್ಲೇ ಕೊಚ್ಚೋಣ ಅಂತ ಕೊಚ್ಚುತ್ತಾ ಇದ್ದೆ. ಆದರೂ ಸರ್ಕಸ್ ಮಾಡಿ ಲಾಸ್ಟಿಗೆ ಎಳ್ನೀರೆಲ್ಲ ಕೊಚ್ಚಿದೆ. ಆದರೂ ಲಾಸ್ಟಲ್ಲಿ ಆಗಲಿಲ್ಲ ಅಂತ ಹೇಳಿದ್ರು. ಕೊಚ್ಚಿಬಿಟ್ಟು ಅಂಕಲ್ ಬಂದರು. ಅಷ್ಟೊತ್ತಿಗೆ ಅಂಕಲ್ ಬಂದು ಕೊಟ್ಟೆ ಕುಡಿ ಅಂತ. ಆಮೇಲೆ ದೀಪಕ್ಕೂ ಕೊಚ್ಕೊಟ್ಟೆ ಇನ್ನೊಂದು. ದೀಪ ಕುಡ್ದಿದ್ದೆ ಅರ್ಧ, ಆಮೇಲೆ ನಾನು ಅದನ್ನು ಕುಡ್ದೆ. ಚೆನ್ನಾಗಿವಲ್ಲ, ಸ್ವೀಟ್ ಇದಾವಲ್ವಾ? ಕೈ ಜೋಪಾನ ಅಂಕಲ್. ಹಂಗೆ ಸಂಜೆ ಹಂಗೆ ದೀಪ ಕಚ್ಚಿದೆ. ಪೂಜೆ ಏನು ಮಾಡಿದ. ಆಮೇಲೆ ದೀಪು ಅರ್ಧ ಎಳ್ನೀರು ಕುಡಿದ್ಬಿಟ್ಟು ನನಗೆ ಕೊಟ್ಟರೆ ನಾನು ಎಲ್ಲ ಕುಡಿದೆ. ಅಂಕಲ್ ಕೈಲಿ ಅದರೊಳಗೆ ಬಂಬ್ಲು ಇರುತ್ತಲ್ಲ, ಒಬ್ಬೊಬ್ರು ಗಂಜಿ ಅಂತಾರೆ, ನಾವು ಬಂಬ್ಲು ಅಂತೀವಿ, ಅದನ್ನು ತಿನ್ನೋಕ್ಕೆ ಅಂತ ಅಂಕಲ್ ಕೈಲಿ ಕೊಚ್ಚಿಸ್ಕೊಳ್ತಾ ಇದ್ದೆ. ಅಂಕಲ್ಲು ಕೊಚ್ಕೊಟ್ಬಿಟ್ಟು ಹೋದ್ರು, ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಕುತ್ಕೊಂಡು ತಿಂತಾಯಿದ್ದೆ. ದೀಪಗೊಂದು ಸ್ವಲ್ಪ ಬಿಡಿಸ್ಬಿಟ್ಕೊಟ್ಟೆ. ನನಗೆ ಇಷ್ಟ, ಹಂಗಾಗಿ ನಾನು ಕುತ್ಕೊಂಡು ತಿಂದೆ ಎಲ್ಲನೂ. ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆಗಿದೆ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ.